ನಮ್ಮ ಪಪ್ಪ ಡಬಲ್ ಡ್ಯೂಟಿ ಮಾಡ್ತಾ ಇದ್ರು. 12 ಗಂಟೆಗೆ ಪಪ್ಪ ಬರ್ತಿದ್ದು. ಡೋರ್ ನಾಕ್ ಮಾಡ್ಕೂಡ್ಲೆ ನಾನು ತಕ್ಷಣ ಎದ್ದೇಳ್ತಾ ಇದ್ದೆ. ಎವ್ರಿ ಡೇ ನಮ್ಮ ಪಪ್ಪ ಬಂದು ರಾತ್ರಿ ರೊಕ್ಕ ಎನಿಸ್ತಿದ್ರು. ಸೊ ಐ ಯೂಸ್ ಟು ಸಿಟ್ ಲೈಕ್ ದಿಸ್ ವಾಚಿಂಗ್ ಹಿಮ್ ಆ್ಯಂಡ್ ಹೆಲ್ಪಿಂಗ್ ಹಿಮ್ ಟು ಕೌಂಟ್ ದ ಮನಿ. ಡೈಲಿ ಹಿ ಯೂಸ್ ಟು ಗಿವ್ 5 rupees. ಮೂಮೆಂಟನ್ನು ನಾ ಮಿಸ್ ಮಾಡ್ಕೋತೀನಿ. ಈ ಟೈಮಲ್ಲಿ ದ ಇನ್ಕಮ್ ವಾಸ್ ಝೀರೋ. ಅದು ಯಾವಾಗೂ ಫೀಲ್ ಆಗಿರ್ಕಿಲ್ಲ ಐ ನೀಡ್ ಟು ಅರ್ನ್, ಮನೆ ನೋಡ್ಕೋಬೇಕು, ಇದು ಮಾಡಬೇಕು. ಅವ್ರು ಬೆಡ್ ರೀಡನ್ ಇದ್ರೂ ನಂಗೆ ಅದು ಫೀಲಿಂಗ್ ಬರಲಿಲ್ಲ. ಅವ್ರು ಕಳ್ಕೊಂಡಾದ್ಮೇಲೆ ನನಗೆ ಗೊತ್ತಾಯ್ತು ಇನ್ನು ಮುಂದೆ ಹೇಗೆ ನಡೆಯುತ್ತೆ ಫ್ಯಾಮಿಲಿ. ಅದು ಅಪ್ಪ ಅನ್ನೋ ವರ್ಡೇ ನಂಗೆ ಧೈರ್ಯ ತುಂಬ್ತಾ ಇತ್ತು. ಅವ್ರು ಇಲ್ಲ ಆದಮೇಲೆ ಇಷ್ಟ ಹೆಲ್ಪ್ಲೆಸ್ ಅದೆಲ್ಲ. ಮೈ ಪ್ಲೇಸ್ಮೆಂಟು ಆಗಿರ್ಕಿಲ್ಲ ಎಲ್ಲೂ. ಐ ಕ್ಯಾಂಟ್ ಇಮ್ಯಾಜಿನ್ ದಟ್ ಡೇಸ್. ನಮ್ಮ ತಂದೆಯವರು ಅವ್ರ ಪೂರ್ತಿ ಜೀವನ ಸೈಕಲ್ ಓಡಿಸ್ತಾನೆ ಕಳೆದ್ರು. ಅವ್ರಿಗೂ ವೆಹಿಕಲ್ ತೊಗೋಬೇಕಂತ ಭಾಳ ಆಸೆ ಇತ್ತು. ಅವರು ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಸಿದ್ರು. ಆದರೆ ಅವರಿಗೆ ತೊಗೋಕ್ಕಾಗಲಿಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ನನ್ನ ಎಜುಕೇಷನು, ಇದ್ರೊಳಗೆ ಡಿಸೈರ್ ಏನಿತ್ತಲ್ಲ ಅದನ್ನೇ ಮರೆತುಬಿಟ್ರು. ಅದಾದಮೇಲೆ ನಂದು ಗ್ರ್ಯಾಜುಯೇಟ್ ಆದಮೇಲೆ ನಾ ಅವ್ರಿಗೆ ವೆಹಿಕಲ್ ಕೊಡಿಸ್ಬೇಕಂತ ನಂಗೆ ಭಾಳ ಆಸೆ ಇತ್ತು. ಗ್ರ್ಯಾಜುಯೇಟ್ ಆಗೋಕ್ಕಿಂತ ಮೊದಲೇ ನಮ್ಮ ತಂದೆಯವ್ರನ್ನ ನಾ ಕಳ್ಕೊಂಡೆ. ಆದರೆ ನಿಮ್ಮೆಲ್ಲರಿಗೂ ಅದು ಚಾನ್ಸ್ ಇದೆ ನಿಮ್ಮ ತಂದೆಯವರ ಆಸೆ ನಿರ್ವಹಿಸೋಕ್ಕೆ. ಪ್ಲೀಸ್ ಮಾಡಿ.